ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಸೊ ಗೈಸ್, ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಅಮ್ಮ ನನ್ನ ಮಗ ಕೇಳ್ತಾ ಇದ್ದಾನೆ ಅಂದ್ಬಿಟ್ಟು ಚಿಕನ್ ತೊಗೊಂಬಂದಿದ್ದಾರೆ. ನೀಟಾಗಿ ವಾಶ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ನೀನು ಬಂದು ನೀಟಾಗಿ ರೆಡಿ ಮಾಡಿ ಏನೇನು ಬೇಕು ಐಟಮ್ಸ್ ಎಲ್ಲ ಇಟ್ಟು ಬಿರಿಯಾನಿ ಮಾಡಿಬಿಡು ಅಂತ ಹೇಳಿದ್ದಾರೆ. ಓಕೆ ಮಾಡೋಣ ಅಂತ, ನನ್ನ ಜೊತೆಗೆ ನೀನು ಸೇರ್ಕೊಂಡು ಮಾಡೋಣ ಅಮ್ಮ, ಇಬ್ಬರು ಮಾಡೋಣ ಅಂತ ಹೇಳಿದ್ದೀನಿ. ಆ್ಯಂಡ್ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಬಿರಿಯಾನಿ ಮಾಡಬೇಕು. ಬೆಳಗ್ಗೆನೇ ಚೆನ್ನಾಗಿ ಬಿರಿಯಾನಿ ತಿಂದು ಬಿಡೋದೆ ಅಲ್ವಾ, ಏನು ಮಾಡೋಂಗಿಲ್ಲ. ಆದರೆ ನೈಟ್ ಟೈಮ್ ತಿನ್ನೋ ಥರ ಫೀಲ್ ಅನಿಸಲ್ಲ. ನಾನು ಆಫ್ಟರ್ನೂನು ರೇರ್ ತಿಂದಿರೋದು, ಮಾರ್ನಿಂಗು ರೇರ್ ತಿಂದಿರೋದು. ನೈಟ್ ಟೈಮು ಜಾಸ್ತಿ ಬಿರಿಯಾನಿ ತಿಂದಿದ್ದೀವಿ. ಅಂದರೆ ನೈಟ್ ಟೈಮೇ ನಾನ್ ವೆಜ್ ನಮ್ಮ ಮನೇಲಿ ಮಾಡೋದು. ಈವ್ನಿಂಗ್ ಶುರು ಹಚ್ಕೊಂಡ್ರೆ ಒಂದು 8 o'clock ಮುಗಿದೋಗ್ಬಿಡುತ್ತೆ ಬಿರಿಯಾನಿ. ಹಂಗಾಗಿ ಈಗ ನನ್ನ ಮಗನಿಗೋಸ್ಕರ ಆ್ಯಂಡ್ ನನ್ನ ತಮ್ಮನೂ ಕೇಳ್ತಾನೆ ಇದ್ದ ಬಿರಿಯಾನಿ ಮಾಡಿ ಅಂತ. ಹಂಗಾಗಿ ತೊಗೊಂಬಂದಿದ್ದಾರೆ. ಇಬ್ರಿಗೂ ಅಲ್ಲ, ಮನೆಯವ್ರು ಎಲ್ರಿಗೂ ಬಿರಿಯಾನಿ ರೆಡಿ ಮಾಡಿಬಿಡೋದೆ. ಬನ್ನಿ, ಬಿರಿಯಾನಿಗೆಲ್ಲ ಏನೇನು ಬೇಕು ಐಟಮ್ಸ್ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಜಾರಿಗೆ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೆ ಗೈಸ್. ಸೊ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಜೊತೆ ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ, ಶುಂಠಿದು ಅದು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕೋಣ ಅಂತ ನಾನು ಇದ್ರ ಜೊತೆಗೆ ಹಾಕಿಲ್ಲ. ಹಾಗೆ ಇದ್ರ ಜೊತೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕಾಯಿ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಕೊಬ್ಬರಿ ಹಾಕಿದ್ದೀನಿ. ಇದನ್ನೆಲ್ಲ ಈರುಳ್ಳಿ ಸ್ವಲ್ಪ ಹಾಕಿದ್ದೀನಿ, ಅದನ್ನು ನೀಟಾಗಿ ಮಿಕ್ಸಿನಲ್ಲಿ ಡ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಪಲಾವ್ ಐಟಮ್ಸ್ ಎಲ್ಲ ಏನಿದೆ ಅಷ್ಟನ್ನು ನಾನು ಆಯಿಲು, ಈರುಳ್ಳಿ, ಪಲಾವ್ ಐಟಮ್ಸ್ ಇಷ್ಟನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೀಟಾಗಿ ಇದು ರೆಡ್ಡಿಶ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು, ಯಾಕಂದರೆ ಈರುಳ್ಳಿನಲ್ಲೇ ಅಲ್ವಾ ಫ್ಲೇವರ್ ಅಷ್ಟು ಚೆನ್ನಾಗಿರೋದು. ಆಮೇಲೆ ಟೊಮೆಟೊ ಹಾಕಿದ್ದೀನಿ. ಈಗ ಅರಿಶಿನ, ಆಮೇಲೆ ನಾನು ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಆ ಒಂದು ಮಸಾಲೆನೇ ಇದ್ರ ಜೊತೆ ಹಾಕಿದ್ದೀನಿ. ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿಟ್ಕೊಂಡು ಅದ್ರ ಸ್ಮೆಲ್ ಏನಿದೆ ಅದು ಹೋಗೋವರೆಗೂ ಫುಲ್ ಡ್ರೈ ಮಾಡಿಟ್ಕೊಬೇಕು. ಚಿಕನ್ ಜೊತೆ ಈ ಮಸಾಲೆ ಮಾಡಿ ಹಾಕ್ಕೊಂಡ್ರೆ ಚಿಕನ್ ಒಳಗಡೆ ಅಷ್ಟು ಸೇರಿಕೊಳ್ಳುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮೊಸರು ಮತ್ತು ನಿಂಬೆಹಣ್ಣು ಮರಿಲೇಬಾರ್ದು, ಅಷ್ಟು ಚೆನ್ನಾಗಿರುತ್ತೆ. ನಾನು ಸಿಂಪಲಾಗಿ ಮಾಡ್ತಾ ಇರೋದಲ್ವ ಒನ್ ಟೈಮ್ಗೆ, ಸೊ ನಿಂಬೆಹಣ್ಣು ಯೂಸ್ ಮಾಡಿಲ್ಲ, ಮೊಸರು ಹಾಕಿದ್ದೀನಿ. ಟೊಮೆಟೊ ಸ್ವಲ್ಪ ಒಂದು 2-3 ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು 1.5 ಲೋಟಕ್ಕೆ 3 ಲೋಟ ನೀರು ಹಾಕಿಟ್ಕೊಂಡಿದ್ದೀನಿ. ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ಆದರೆ ಒಂಚೂರು ಮುದ್ದೆ ಥರ ಆಗೋಗ್ಬಿಡುತ್ತೆ. ನೋಡಿ ಆಗಿದೆ ಬಿರಿಯಾನಿ. ಎಷ್ಟು ಗಮ್ ಅಂತಿದೆ ಅಂದರೆ ಸಖತ್ತಾಗಿದೆ ಬಿರಿಯಾನಿ ಸ್ಮೆಲ್ಲು. ಸಿಂಪಲ್ ಬಿರಿಯಾನಿ ಇದು, ಜಾಸ್ತಿ ಐಟಮು ಹಾಕಿಲ್ಲ, ಎಂಥದ್ದು ಇಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ, ನೀವು ನೋಡ್ತಾ ಇದ್ದೀರಾ, ನಾನು ಫುಲ್ಲು ಮಿಕ್ಸ್ ಮಾಡ್ತಾಯಿದ್ದೀನಿ, ಅಷ್ಟು ಚೆನ್ನಾಗಿದೆ. ನೀವು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡು ಬಿರಿಯಾನಿ ಬಡಿಸ್ತಾ ಇದ್ದಾರೆ ತಿನ್ನೋದಕ್ಕೆ. ಇದ್ರ ಜೊತೆಗೆ ಸೌತೆಕಾಯಿ, ಈರುಳ್ಳಿ ಹಾಕಿದ್ದಾರೆ ನೋಡಿ. ಇರಿ, ನಾನು ಮಾಡಿರೋ ಬಿರಿಯಾನಿ ನಾನು ಟೇಸ್ಟ್ ಮಾಡೋದೆಲ್ಲ ಇರೋದಕ್ಕಾಗುತ್ತಾ? ನಾನು ಮಾಡ್ತಾನೇ ನನಗೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಆ ಸ್ಮೆಲ್ಲು ನೋಡಿ, ಆ ಬಿಸಿ ಹೊಗೆ ಹೇಗೆ ಹೋಗ್ತಾಯಿದೆ ಅಂತ ಮುಟ್ಟೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅಂದರೆ ತಿಂತಾ ಇರ್ತೀವಿ, ಬಟ್ ತುಂಬಾ ಇಷ್ಟ ಬಿರಿಯಾನಿ ಅಂತ ಅಂದರೆ. ಮಸಾಲೆ ಐಟಮ್ಸ್ ಎಲ್ಲ ಜಾಸ್ತಿ ಹಾಕಲಿಲ್ಲ ನಾನು, ತುಂಬ ಸಿಂಪಲ್ಲಾಗೆ ಮಾಡಿದೆ, ಅಷ್ಟು ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ತಿಂತಾಯಿದ್ರೆ ಸ್ವಲ್ಪ ಸುಡ್ತಾ ಇತ್ತು, ಬಿಸಿನಲ್ಲಿ ತಿನ್ವಲ್ಲ, ಹಂಗಾಗಿ ತುಂಬ ಚೆನ್ನಾಗಿತ್ತು. ನೀವು ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಜಾಸ್ತಿ ರುಬ್ಬೋದಕ್ಕೂ ನಾನು ಐಟಮ್ಸ್ಗಳನ್ನ ಹಾಕಲಿಲ್ಲ, ಎಲ್ಲ ಸಿಂಪಲ್ಲಾಗಿ ಒನ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಹಾಕಿ ಮಾಡಿದ್ರೆ ಯಾವುದೇ ಡಿಶಸ್ ಆದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಕಲ್ಲಂಗಡಿನೆಲ್ಲ ಕಟ್ ಮಾಡಿ ನನ್ನ ಮಗನ ಸ್ಕೂಲಿಗೆ ಬಾಕ್ಸಿಗೆ ಹಾಕ್ತಾಯಿದ್ದೀವಿ, ಯಾಕಂದರೆ ಅವನಿಗೆ ಮೊದಲೊಂದಿತ್ತು ಬಾಕ್ಸಿಗೆ ಕಲ್ಲಂಗಡಿ ತಿನ್ನೋದು. ಕಲ್ಲಂಗಡಿ ಅಂದರೆ ಎಷ್ಟು ಇಷ್ಟ ಅಂದರೆ ರೆಡಿ ಮಾಡೋಕ್ಕೆ 2-3 ಬೇಕು ಅಲ್ವಾ? ರೆಡಿ ಮಾಡಿ ಕಳಿಸೋ ಹೊತ್ತಿಗೆ ನನಗೆ ಸರ್ವೆನ್ಸೇ ಬೇಕು. ನನ್ನ ತಮ್ಮ, ನನ್ನ ಹಸ್ಬೆಂಡು, ಅಮ್ಮ ಹೋಗಿ ಸಾಕಾಗಿ ಮಾಡಿಬಿಡ್ತಾನೆ. ರೆಡಿ ಮಾಡಬೇಕು, ನೋಡ್ತಿದ್ಯಾ ನೀನು? ಹಿಂದೆಲೆ ನನ್ನ ಮಗಳು ಕೂಡ ಎದ್ಬಿಟ್ಲು. ಅಯ್ಯೋ, ಏನು ನೋಡ್ತಿದ್ಯಾ? ಎತ್ಕೊಂಡು ತೋರಿಸ್ತಾ ಇದ್ದೀನಿ ನಮ್ಮನ್ನ. ಇಲ್ಲಿ
ನೋಡಿಲಿ ಬಂಗಾರಿ ಅಂತ. ಆಮೇಲೆ ನನ್ನ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗೋಕ್ಕೆ ನನ್ನ ತಮ್ಮ ರೆಡಿ ಆಗಿ ನಿಂತುಬಿಟ್ಟ. ಸರಿಯಾಗಿ ಕೂತಿಲ್ಲ ಅವನು. ಒಬ್ಬ ಕೂತ್ಕೋ. ಮೀಶೋ ಇಂದ ಒಂದು ಪ್ರಾಡಕ್ಟ್ ತರಿಸಿದೆ, ಡ್ರೈ ಮ್ಯಾಟ್ ಅಂತ. ಅಮ್ಮನಿಗೆ ನೀಟಾಗಿ ಹೇಳ್ತಾ ಇದೆ, ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ಈ ರೀತಿ ಮಾತಾಡು, ಹಿಂಗೆ ಮಾತಾಡು ಅಂತ. ಸೊ ಅದು ಕ್ಯಾಮ್ರಾ ಇದು ಟ್ರೈಪಾಡ್ನ ನೀಟಾಗಿ ರಿಯಲ್ ವಾಯ್ಸ್ ಕೊಡೋದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕ್ಬಿಟ್ಟಿದ್ದೆ ನನ್ನ ತಮ್ಮ. ಆಮೇಲೆ ಕಾಪಿರೈಟ್ಸ್ ಬಂದುಬಿಡುತ್ತಲ್ವ, ಸೊ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಈ ರೀತಿಯೇ ಮಾತಾಡಬೇಕು, ಹಿಂಗೆ ಮಾತಾಡಬೇಕು ಅಂದ್ಬಿಟ್ಟು ನಾನು ಹೇಳ್ಕೊಡ್ತಾಯಿದ್ದೆ. ಆ ಡ್ರೈ ಮ್ಯಾಟ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅಮ್ಮ ಯಾವಾಗಲೂ ಪಾತ್ರೆ ತೊಳೆಯುವಾಗ ಅವರು ಕೆಳಗಡೆ ನೀರೆಲ್ಲ ಸೋರಿ ಅಲ್ಲೇ ನಿಂತ್ಕೊಂಡ್ಬಿಡೋದು. ಮತ್ತು ಅದು ಒಂದು ಕೆಲಸ ಆಗ್ತಿತ್ತು, ಇದು ಒಂದು ಕೆಲಸ ಆಗ್ತಾಯಿತ್ತು. ಸುಮ್ಮನೆ ಯಾಕೆ ಅಂದ್ಬಿಟ್ಟು ಮೀಶೋಯಿಂದ ನೀಟಾಗಿ ಚೆಕ್ ಮಾಡಿ ಆ ಪ್ರಾಡಕ್ಟ್ ತರಿಸಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀಟಾಗಿ ಪಾತ್ರೆ ಎಲ್ಲ ತೊಳೆದಿದ್ದನ್ನೆಲ್ಲ ಅದ್ರ ಮೇಲೆ ಇಟ್ಟರು, ನೀರೆಲ್ಲ ಅಲ್ಲೇ ಸ್ಟೋರ್ ಆಯಿತು, ಕೆಳಗೆ ಇಳಿಲೇ ಇಲ್ಲ ಅದು. ಈ ಡ್ರೈ ಮ್ಯಾಟ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೀರೆಲ್ಲ ಅಲ್ಲೇ ಹೀರ್ಕೊಂಡಿದೆಯಲ್ಲ, ಅದನ್ನು ನೀಟಾಗಿ ಚೆಕ್ ಮಾಡ್ತಾ ಇದೆ. ಹೀರ್ಕೊಂಡಿರೋ ನೀರೆಲ್ಲ ಮೇಲೆ ಬರುತ್ತಾ ಅಂದ್ಬಿಟ್ಟು ಪ್ರೆಸ್ ಮಾಡಿ ನೋಡ್ತಾ ಇದೆ, ಯಾವುದೂ ಬಂದಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನಾನು ಚೆಕ್ ಮಾಡಿ ಪೂರ್ತಿ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ನೋಡಿ ತೊಗೊಂಡೆ. ತುಂಬ ಚೆನ್ನಾಗಿದೆ, ಕಡಿಮೆ ಪ್ರೈಸಲ್ಲಿ ಸಿಕ್ಕಿದೆ ನನಗೆ ಒಂದು ಮ್ಯಾಟು. ಹಾಕಿದ್ದೀನಲ್ಲ, ಅದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಕಾಮೆಂಟಲ್ಲೂ ಹಾಕಿರ್ತೀನಿ. ಎರಡರಲ್ಲೂ ನೀವು ಚೆಕ್ ಮಾಡ್ಬೋದು. ನಿಮಗೂ ಆ ಮ್ಯಾಟ್ ಇಷ್ಟ ಆಗಿದೆ ಅಂದರೆ ಆ ಮ್ಯಾಟ್ ಲಿಂಕ್ ಹಾಕಿರ್ತೀನಲ್ಲ, ಅದರಿಂದ ಪರ್ಚೇಸ್ ಮಾಡಿ. ನೀಟಾಗಿ ಪ್ರಿಪೇರ್ ಮಾಡಿ ರುಬ್ಬಿ ಚಿಕನ್ನ ಒಗ್ಗರಣೆ ಕೊಟ್ಟಿದ್ವಲ್ಲ, ಆ ಚಿಕನ್ ಒಗ್ಗರಣೆ ಕೊಟ್ಟಿರೋದಕ್ಕೆ ಈ ಮಸಾಲೆ ಹಾಕ್ತಾಯಿದೆ. ನನ್ನ ಹಿಂದಿನ ವೀಡಿಯೋನಲ್ಲಿದೆ ಇದು ಚಿಕನ್ ಸಾಂಬಾರೆಲ್ಲ ಹೇಗೆ ಮಾಡೋದು ಅಂತ, ಹೋಗಿ ಚೆಕ್ ಮಾಡಿ ನೋಡಿ. ತುಂಬ ಒಂದೊಂದು ಸಲ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತೀವಿ, ಟ್ರೈ ಮಾಡ್ತಾನೆ ಇರ್ತೀವಿ. ಒಂದೇ ಥರ ಡಿಶಸ್ನ ಮಾಡೋದಿಲ್ಲ. ಈ ರೀತಿ ಮಾಡಿದ್ರೆ ಹೆಂಗಿರುತ್ತೆ, ಈ ರೀತಿ ಮಾಡಿದ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ನೋಡ್ತಾನೆ ಇರ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಚಿಕನ್ ಸಾಂಬಾರು ಕೂಡ ಸಖತ್ತಾಗಿತ್ತು. ಸ್ಕೂಲ್ಗೆ ಹೋಗಿ ಮ್ಯಾಮ್ ಹೊಡಿಲಿಲ್ವಾ ಇವತ್ತು? ಇವತ್ತು ಯಾರಿಗೆ ಹೊಡೆದೆ? ನೋ, ಹೊಡೆದಾಕ್ಬಿಡ್ತೀನಿ ನೀನು ಹಿಂಗೆಲ್ಲ ಮಾತಾಡಿದ್ರೆ. ಅಪ್ಪ ಬಂದಿದ್ದರು, ಇನ್ನೇನು ಮಧ್ಯಾಹ್ನ ಆಯಿತು ಸಮಯ, ಇವಾಗ 2 ಗಂಟೆ ಆಗಿದೆ. ರೈಸಿಗೆ ಇಡಮ್ಮ, ತುಂಬ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಿದ್ರು. ರೈಸಿಗೆ ಇಡೋದಕ್ಕೆ ಬಂದಿದ್ದೀನಿ. ಒಂದೊಂದು ಐಟಮು ನಮ್ಮಮ್ಮ ಒಂದೊಂದು ಕಡೆ ಇಟ್ಬಿಡ್ತಾರೆ, ನನ್ನ ಕೈಗೆ ಸಿಗಲ್ಲ, ಆ ಥರ ಮಾಡಿಟ್ಟಿರ್ತಾರೆ. ಏನು ಮಾಡೋದು? ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿತ್ತು. ಸಿಂಪಲ್ ಬಿರಿಯಾನಿ. ನೀವು ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಾವು ಯಾವುದೇ ಒಂದು ವಿಡಿಯೋ ಮಾಡಿ ಹಾಕಿದ್ರೂ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬರುತ್ತೆ. ಸೊ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದೊಮ್ಮೆ ಬಿರಿಯಾನಿ ಮಾಡಿ ಟೇಸ್ಟ್ ಮಾಡಿ ನೋಡಿ. ತುಂಬ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ವ್ಲಾಗ್ನ ನಾನು ನನ್ನ ಮಗಳಿದ್ಲು ಮಲಗಿಸ್ತಾ ಇದ್ದೆ, ಹಾಗೇ ಇದ್ಲು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.